ಜಾಬ್ನ ನಾವು ಗಿಟ್ಟಿಸ್ಕೊಳ್ಬೇಕು ಅಥವಾ ಜಾಬ್ನ ಗಳಿಸ್ಕೊಳ್ಬೇಕು ಅಂತಂದ್ರೆ ಯಾವ ರೆಮಿಡಿ ಫಾಲೋ ಮಾಡ್ಬೇಕಾಗತ್ತೆ ಗುರುಗಳೇ? ಕಂಟಿನ್ಯೂ 10 days ಮಾಡಿಬಿಟ್ರೆ ವರ್ಷ ಜಾಬ್ ಇಲ್ಲ ಅಂದ್ರೆ ಪಡ್ಕೊಳ್ತಾರೆ. ಆದರೆ 10 ದಿನಗಳ ಕಾಲ ನೇರವಾಗಿ ಒಂದು ದಿನವೂ ಬಿಡದೆ ಒಂದೇ ಸಮಯದಲ್ಲಿ ಪ್ರತಿನಿತ್ಯವೂ ಕೂಡ ನೀವು ಇದನ್ನು ಆಚರಣೆ ಮಾಡಿದರೆ ಬಹುಶಃ ಈ 10 ದಿನಗಳಲ್ಲಿ ಕಾಯಂ ಕರೆ. ಅದು ನೀವು ಶ್ರೀ ಅಂತಕ್ಕಂಥದ್ದು ಇಂಗ್ಲೀಷಲ್ಲಾದ್ರೆ ಬರೀರಿ ಅಥವಾ ಕನ್ನಡದಲ್ಲಾದ್ರೆ ಬರೀರಿ, ಸಂಸ್ಕೃತ ಸರ್ವಶ್ರೇಷ್ಠ. ಅಂತಹ ಸಂಸ್ಕೃತದಲ್ಲಿ ಶ್ರೀ ಅನ್ನೋದನ್ನು ಬರೋ ಶ್ರೀ ಅಂದ್ರೆ ಹಣ ಕೊಡುವು ನನಗೆ ಅಂತ. ತುಳಸಿ ಕಡ್ಡಿ ಅಥವಾ ದಾಳಿಂಬೆ ಕಡ್ಡಿಯಿಂದಲೇ ಬರೆಯಬೇಕು. ಇವೆರಡು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನಿಮಗೆ. ಆದಿತ್ಯ ಸ್ವರೂಪನಾಗಿರತಕ್ಕಂತಹ, ಉದ್ಯೋಗವನ್ನು ಕೊಡತಕ್ಕಂತಹ, ಆರೋಗ್ಯವನ್ನು ದಯಪಾಲಿಸತಕ್ಕಂತಹ ಸೂರ್ಯ ನಾರಾಯಣನನ್ನು ಪ್ರಾರ್ಥನೆ ಮಾಡತಕ್ಕ ವಿಧಾನವಿದು. ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸಾಕಷ್ಟು ಜನ ನನ್ನನ್ನು ಕೇಳುವಂಥದ್ದು ಪರ್ಸನಲ್ ಆಗಿ ಗುರುಗಳ ಹತ್ರ ಹೋದಾಗ ಕೇಳುವಂಥ ವಿಚಾರ, ನಮಗೆ ಸೂಕ್ತವಾಗಿರುವಂಥ ಜಾಬ್ ಬೇಕು, ಜಾಬ್ನ ನಾವು ಗಿಟ್ಟಿಸ್ಕೊಳ್ಬೇಕು ಅಥವಾ ಜಾಬ್ನ ಗಳಿಸ್ಕೊಳ್ಬೇಕು ಅಂತಂದ್ರೆ ಯಾವ ರೆಮಿಡಿ ಫಾಲೋ ಮಾಡಬೇಕಾಗತ್ತೆ ಗುರುಗಳೇ? ಬಿಕಾಸ್ ಎಲ್ರಿಗೂ ಎಲ್ಲ ರೆಮಿಡಿ ವರ್ಕ್ ಆಗಿರೋದಿಲ್ಲ, ಯಾರಿಗೂ ಒಂದು ಸಿಂಪಲ್ ರೆಮಿಡಿನೇ ಕ್ಲಿಕ್ ಆಗಿಬಿಟ್ಟಿರುತ್ತೆ ಅವ್ರ ಲೈಫಲ್ಲಿ ಅಂತ ಹೇಳ್ಬೋದು. ಸೊ ಈ ಜಾಬ್ ಬೇಕು ಅಂದಾಗ ಯಾವ ರೆಮಿಡಿ ಫಾಲೋ ಮಾಡಬೇಕಾಗತ್ತೆ? ಸಿಂಪಲ್ ಈಗಲೂ ಸಿಂಪಲ್ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದೇನಾದರೂ ಕಂಟಿನ್ಯೂ 10 days ಮಾಡಿಬಿಟ್ರೆ ವರ್ಷ ಜಾಬ್ ಇಲ್ಲ ಅಂದ್ರೆ ಪಡ್ಕೊಳ್ತಾರೆ. ಒಂದು ವರ್ಷದಿಂದ ಜಾಬ್ಗಳದಿದ್ದರೂ 10 days ಕಂಟಿನ್ಯೂ ನೀವೇನಾದರೂ, ಅದು ಒಂದೇ ಟೈಮಲ್ಲಿ ಸಾಧ್ಯ ಆದಷ್ಟು, ಒಂದೊಂದು ದಿವಸ ಏರುಪೇರು ಆಯಿತು, ಒಂದಷ್ಟು ಎಕ್ಸ್ಕ್ಯೂಸ್ ಇದೆ, ಸಾಧ್ಯ ಆದಷ್ಟು ಒಂದೇ ಟೈಮಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಅಥವಾ ಒಂದಿನ ಬಿಟ್ಟು ಒಂದಿನ ಮಾಡ್ತೀನಿ ಅಂದರೆ ಅದು ಬೇರೆ ವಿಧಾನ. ನಿಮಗೆ ಸಿಗುವಂಥದ್ದು ಬಹುಶಃ ಅಪರೂಪ ಇರಬಹುದು. ಆದರೆ 10 ದಿನಗಳ ಕಾಲ ನೇರವಾಗಿ ಒಂದು ದಿನವೂ ಬಿಡದೆ ಒಂದೇ ಸಮಯದಲ್ಲಿ ಪ್ರತಿನಿತ್ಯವೂ ಕೂಡ ನೀವು ಇದನ್ನು ಆಚರಣೆ ಮಾಡಿದರೆ ಬಹುಶಃ ಈ 10 ದಿನಗಳಲ್ಲಿ ಕಾಯಂ ಕರೆ ಬಂದೇ ಬರುತ್ತೆ. ನೀವು ಎಲ್ಲಿ ಯಾವತ್ತು ಹೋಗಿದ್ದು ಬಂದಿದ್ದು ಅಥವಾ 10 ದಿನದಲ್ಲಿ ನಿಮ್ಮ ಕರೆ ಬರೋಂಥದ್ದು, ಅಟೆಂಡ್ ಮಾಡಿ ಬರೋಂಥದ್ದು ಶತಸಿದ್ಧ ಬರೆದಿಟ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಇದು 2009-10ರಲ್ಲಿ ಮಲ್ಲೇಶ್ವರಮಲ್ಲಿರ್ತಕ್ಕಂಥ ಒಂದಿಬ್ಬರು ಪಾಪ ಒದ್ದಾಟ ಮಾಡಿದರು, ಜಾಬ್ಗೆ ಅಪ್ಲಿಕೇಶನ್ ಹಾಕ್ಕೊಳ್ಬೇಕಂತ. ಇದು ಮಾಡಿದ ಕೂಡಲೇ ಅವರು ಯೋಗದಲ್ಲಿದೆ, ನಮ್ಗೆ ಅಷ್ಟು ದೂರ ಎಟ್ಕಲ್ಲ ಬಿಡಿ ಗುರುಗಳೇ ಅಂದರು. ಆವತ್ತಿನ ಕಾಲಕ್ಕೆ ಹೊರದೇಶ ಬಹಳ ಕಷ್ಟ ಇತ್ತು. ಬಟ್ ಆ ಇದರಲ್ಲೇ ಅವರಿಗೆ ಇಲ್ಲೆಲ್ಲ 1-2 ತಿಂಗಳು ಮಾಡಿದ್ರು. 2 ತಿಂಗಳು ಮಾಡ್ತಿದ್ದಂಗೆ ಹೊರದೇಶದ್ದು ಆ ಕಂಪನಿಯಿಂದ ಕಳಿಸ್ಕೊಟ್ರು. ಈಗಲೂ ಅವ್ರು ಕೊಂಡಾಡ್ತಾರೆ. ಎಷ್ಟು ಸಣ್ಣ ತಾಂತ್ರಿಕ ಎಷ್ಟು ಕೆಲಸ ಮಾಡುತ್ತೆ ಅಂತಂದರೆ ಮಾಡುತ್ತೆ. ಸಣ್ಣದಾಗಿರತಕ್ಕಂಥದ್ದು ಒಂದೇ ಒಂದು ಬೆಳ್ಳುಳ್ಳಿ ಎಸಳು ಎಷ್ಟೆಲ್ಲ ಮಾಡುತ್ತೆ ಗೊತ್ತಾ? ಕಫವಾತ ನಿವಾರಣೆ ಮಾಡುತ್ತೆ. ತೀರಾ ಸಣ್ಣದ್ದು. ಒಂದು ಗುಲಗಂಜಿ ಇನ್ನೂ ಚಿಕ್ಕದಿರುತ್ತೆ, ಒಂದು ರಾಗಿ ಕಾಳಷ್ಟು ಇರುತ್ತೆ ಏಲಕ್ಕಿದು, ಅದು ಒಂದು ಎಷ್ಟೋ ಸುವಾಸನೆ ಬೀರುತ್ತೆ. ಅದಕ್ಕೆ ನಿಮ್ಮ ಯಾವ ಕೆಲಸ ದೊಡ್ಡ ಬಾಗಿಲನ್ನ, ದೊಡ್ಡದೊಂದಾಗಿರ್ತಕ್ಕಂತಹ ಒಂದು ಕಾರ್ಖಾನೆಯನ್ನು ಸಣ್ಣ ಬೀಗದಿಂದ ತೆಗಿಲಿಕ್ಕೆ ಸಾಧ್ಯ ಇದೆ. ದೊಡ್ಡ ಸಮಸ್ಯೆಯನ್ನು ತೀರಾ ಸಣ್ಣ ಪರಿಹಾರದ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಸಣ್ಣದಾಗಿ ಒಂದಷ್ಟು ಗೋಧಿಯನ್ನು ಕಲಿಸ್ಕೋಬೇಕು. ಇದನ್ನು ಇಷ್ಟದಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು. ₹1 ನಾಣ್ಯ ಬರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೋಬೇಕಾಗತ್ತೆ. ದೊಡ್ಡ ಸೈಜನ್ನು ಮಾಡಿಕೊಂಡು ವೃತ್ತಾಕಾರವಾಗಿ ಮಾಡ್ಕೊಳ್ತಾ 10 ಪೀಸ್ ಮಾಡ್ಕೋಬೇಕು. ಇದನ್ನು ಈ 10 ತುಂಡುಗಳಾಗಿ ಮಾಡ್ಕೊಂಡಿರ್ತಕ್ಕಂತಹದ್ದು ಯಾವುದಾದ್ರೂ ಒಂದು ತಟ್ಟೆ, ಒಂದು ಮಣೆ ಅಥವಾ ಒಂದು ಪೇಪರ್ ಯಾವುದ್ರ ಮೇಲಾದರೂ ಕೂಡ ಕರೆಕ್ಟಾಗಿ 10 ನೀಟಾಗಿ ಜೋಡಿಸ್ಕೋಬೇಕು. ಕರೆಕ್ಟಾಗಿ ಒಂದು ಸೈಜ್ ಮಾಡಿಕೊಂಡು ಆ ₹1 ನಾಣ್ಯ ಇನ್ನೂ ದೊಡ್ಡದಾದ್ರೂ ಪರವಾಗಿಲ್ಲ, ಅದರ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಮೊದಲು ಶ್ರೀ ಬರಿಬೇಕು. ಅದು ನೀವು ಶ್ರೀ ಅಂತಕ್ಕಂಥದ್ದು ಇಂಗ್ಲೀಷಲ್ಲಾದರೆ ಬರೀರಿ ಅಥವಾ ಕನ್ನಡದಲ್ಲಾದರೆ ಬರೀರಿ, ಸಂಸ್ಕೃತ ಸರ್ವಶ್ರೇಷ್ಠ. ಅಂತಹ ಸಂಸ್ಕೃತದಲ್ಲಿ ಶ್ರೀ ಅನ್ನೋದನ್ನು ಬರೋ ಶ್ರೀ ಅಂದರೆ ಹಣ ಕೊಡುವು ನನಗೆ ಅಂತ. ಎಲ್ಲಿ ಹಣ ಕೊಡೋದು, ನೀನು ಮಾಡೋ ಕೆಲಸನ ಕೊಡ್ತಾಳೆ ಅಂತ. ಅದು ಹೇಳ್ತಾ ಇರೋದೇನಂತಂದರೆ 1 1 1 1 4 ಸಲ, 4 ಬಾರಿ. ಇದೇ ನಿಮಗೆ ಉದ್ಯೋಗದ ಇಂಡಿಕೇಶನ್ ಆಗಿರುತ್ತೆ ಪ್ರೀತಿ ಬಂಧುಗಳೇ. ಇದು ಯಾರಾದರೂ ಪದೇ ನೋಡ್ತಾರೆ ಅಂತಂದರೆ ಉದ್ಯೋಗದಲ್ಲಿ ಇರೋವಂಥವ್ರಿಗೆ ದೊಡ್ಡ ಪದವಿ, ಉದ್ಯೋಗ ಇಲ್ಲದವರಿಗೆ ಶೀಘ್ರವಾಗಿ ಉದ್ಯೋಗ ಸಿಗುತ್ತೆ ಅನ್ನೋ ಇಂಡಿಕೇಶನ್ ಆಗಿರುತ್ತೆ. 4 ಬಾರಿ ತುಳಸಿ ಕಡ್ಡಿ ಅಥವಾ ದಾಳಿಂಬೆ ಕಡ್ಡಿಯಿಂದಲೇ ಬರೆಯಬೇಕು. ಇವೆರಡು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನಿಮಗೆ. ಬೇರೆ ಇನ್ಯಾವುದ್ರಲ್ಲ ಬರಲಿಕ್ಕೆ ಪ್ರಯತ್ನ. ತುಳಸಿ ಕಡ್ಡಿ ನನಗೆ ಗೊತ್ತಿರೋ ಪ್ರಕಾರ ಇದ್ದೇ ಇರುತ್ತೆ. ಅದು ಒಣಗಿರೋದಾಗಿರ್ಬೋದು ಅಥವಾ ಒಂದು ಹಸಿದಾಗಿರ್ಬೋದು. ತೆಗೆದುಕೊಂಡು ತುಳಸಿ ಕಡ್ಡಿಯಲ್ಲಿ ಶ್ರೀ ಅನ್ನೋದನ್ನ ನಿಧಾನಕ್ಕೆ 10 ಮೇಲೂ ಬರೀಬೇಕು ನೀವು.
ಶ್ರೀ ಈ ಕಡೆ ಬರೆಯೋದು 1 1 1 1 4 ಟೈಮ್ ಬರೆಯುವಂಥದ್ದು, ಮತ್ತೆ ಶ್ರೀ ಲಾಸ್ಟಲ್ಲಿ ಬರೆಯುವಂಥದ್ದು. ಇಷ್ಟನ್ನು ಮಾಡ್ತೀರಿ ಪ್ರೀತಿ ಬಂಧುಗಳೇ. ಆಗಷ್ಟೇ ಸೂರ್ಯ ಉದಯ ಆಗ್ತಿರ್ತಾನೆ ನೋಡಿ, ಆಮೇಲೆ ಸೂರ್ಯ ಮುಳುಗ್ತಿರ್ತದೆ, ಕೆಂಪು ವರ್ಣದಿರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತದೆ. ಒಂದು ರೀತಿಯ ಆ ಕಡೆ ಆರೆಂಜ್ ಅಲ್ಲ, ಈ ಕಡೆ ಮೆರೂನ್ ಅಲ್ಲ, ಆ ಪದ್ಧತಿಲಿ ಇರುತ್ತೆ. ಇದಾಗಬೇಕು ಅಂದರೆ ಹೇಗಿರುತ್ತೆ ಅಂತಂದರೆ ನೀವು ಅರಿಶಿನ ಕುಂಕುಮ ಎರಡೂ ಕಲಿಸ್ಬೇಕು. ಒಂದು ಸಣ್ಣ ಬೌಲಲ್ಲಿ ಅರಿಶಿನ 1 ಸ್ಪೂನ್, ಕುಂಕುಮ 1 ಸ್ಪೂನ್ ಹಾಕಿ ಚೆನ್ನಾಗಿ ಎರಡು ಮಿಕ್ಸ್ ಮಾಡಿ ಅದರ ತಿಲಕವನ್ನು ಆ ಶ್ರೀಗೆ, ಈ ಕಡೆ ಶ್ರೀಗೆ ಸ್ವಲ್ಪ ಇಡಿ, ಜಾಸ್ತಿ ಹಿಡಬೇಡಿ, ಆ ಕಡೆ ಶ್ರೀಗೆ ಈ ಕಡೆ ಶ್ರೀಗೆ ಹಿಡುವಂಥದ್ದು. ಎಲ್ಲದಕ್ಕೂ ಇಡ್ತಕ್ಕಂಥದ್ದು, ಪ್ರೇಯರ್ ಮಾಡ್ತಕ್ಕಂಥದ್ದು. ನನ್ನ ಕುಟುಂಬದ ಪೋಷಣೆ ನನ್ನ ಮೇಲೆ ಇದೆ, ನನ್ನ ಹೆಗಲ ಮೇಲೆ ಏರದೆ, ನನಗೆ ಉದ್ಯೋಗ ಬೇಕೇ ಬೇಕು, ನಾನು ಕೆಲಸ ಮಾಡಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ತಯಾರಿದ್ದೇನೆ, ಯಾವುದೇ ಕಲ್ಮಶಗಳಿಲ್ಲದೆ ನಾನು ತಯಾರಿದ್ದೇನೆ, ನನಗೆ ಜಾಬ್ ಇಲ್ಲ, ಕೆಲಸವಿಲ್ಲ, ನಾನು ಶತಸಿದ್ಧನಿದ್ದೇನೆ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಇಡೀ ವಿಶ್ವದ ಶಕ್ತಿಯನ್ನು ಕುರಿತೊಂದು ಪ್ರಾರ್ಥನೆ ಮಾಡತಕ್ಕಂತಹದ್ದು, ಆದಿತ್ಯ ಸ್ವರೂಪನಾಗಿರತಕ್ಕಂತಹ, ಉದ್ಯೋಗವನ್ನು ಕೊಡತಕ್ಕಂತಹ, ಆರೋಗ್ಯವನ್ನು ದಯಪಾಲಿಸ್ತಕ್ಕಂತಹ ಸೂರ್ಯ ನಾರಾಯಣನೊಮ್ಮೆ ಪ್ರಾರ್ಥನೆ ಮಾಡತಕ್ಕಂಥ ವಿಧಾನವಿದು. ನೀವೇನಾದರೂ ಬೆಳಗ್ಗೆ ಆ ಸೂರ್ಯನ ಓರಾ ಟೈಮಿಂಗ್ಸ್ ಇರುತ್ತೆ, ಯಾವಾಗ ಭಾನುವಾರ ದಿವಸ ಪ್ರಾರಂಭ ಮಾಡಿದ್ರೆ ಇದನ್ನು ಭಾನುವಾರ ದಿವಸ 6ರಿಂದ 7 ಸೂರ್ಯನ ಓರಾ ಟೈಮ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ದಿನಗಳ ಲೆಕ್ಕ ಇಲ್ಲದೆ ಅದನ್ನು ನಾವು ಮಾಡ್ತೀವಿ, ನಾಳೆಯಿಂದಲೇ ಇದನ್ನು ನಾವು ಮಾಡ್ತೀವಿ ಅಂತಂದರೆ ಬೆಳಗ್ಗೆ 11 ಗಂಟೆಗೆ 11 ನಿಮಿಷ, 11 ಗಂಟೆಯಿಂದ 12 ಗಂಟೆ ಅಂದ್ಕೊಳ್ಳಿ, ಆ 1 ತಾಸಲ್ಲಿ ಮಾಡಬೇಕು. ಮಧ್ಯಾಹ್ನ ಕರೆಕ್ಟಾಗಿ 11ರಿಂದ 12 ಆ 1 ತಾಸಲ್ಲಿ ಪ್ರತಿನಿತ್ಯ ಮಾಡುವಂಥದ್ದನ್ನು ಮಾಡಿಕೊಳ್ಳಿ. ಅಥವಾ ವಾರಕ್ಕೊಮ್ಮೆ ಮಾಡ್ತೀನಿ ಅಂತಂದರೆ ನೀವು ಮಾಡಲೇಬೇಕಾಗಿರೋದು ಭಾನುವಾರ ಬೆಳಗ್ಗೆ ಪ್ರಾತಃ ಕಾಲ 6 ಗಂಟೆಗೆ ಆ ಒಂದು ಸೂರ್ಯನ ಹೋರಾ ಟೈಮಿಂಗ್ಸ್ 6ರಿಂದ 7 ಇರುತ್ತೆ. ನೀವು 10 ಭಾನುವಾರಗಳು ಮಾಡಬೇಕಾಗತ್ತೆ. ನಾನು ಕಂಟಿನ್ಯೂ ಮಾಡ್ತೀನಿ ಗುರುಗಳೇ ಅಂತಂದರೆ ಪ್ರತಿನಿತ್ಯ 11ರಿಂದ 12, ಇದಕ್ಕೆ ವಾರದ್ದು ದಿನದ್ದು ಸಂಬಂಧವಿಲ್ಲ, ಕಂಟಿನ್ಯೂ ಮಾಡ್ತಾ ಬನ್ನಿ, ಉದ್ಯೋಗ ಸಿಗುತ್ತೆ, ಬರೆದಿಟ್ಕೊಳ್ಳಿ. ನಂತರ ಇದು ಎಲ್ಲ ಮಾಡಿದ್ದಾದಮೇಲೆ ಪ್ರಾರ್ಥನೆ ಆದಮೇಲೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಟೆರೇಸ್ ಮೇಲೆ ಹಿಡಬೇಕು, ಯಾವುದೋ ಒಂದು ಸಣ್ಣ ಪಕ್ಷಿ ಕ್ರಿಮಿಕೀಟ ಅದನ್ನು ತಿನ್ನುವಂಥದ್ದು ಇರುತ್ತೆ. ಅಥವಾ ಏನಾದ್ರು ನೀರಿರುತ್ತೆ ಅಂತಂದರೆ ನೀರಿಗೆ ಹಾಕಿದ್ರೆ ಮೀನುಗಳಿಗೆ ಅದ್ಭುತವಾದ ಆಹಾರವಾಗುತ್ತೆ. ಅಥವಾ ಯಾವುದಾದ್ರೂ ಒಂದು ಮರದ ಬುಡದಲ್ಲಿ ಒಂದು ಎಲೆ ಹಾಕಿ ಇಟ್ಟು ಬರತಕ್ಕಂಥದ್ದು. ಈ 3 ಸ್ಥಳಗಳಲ್ಲಿ ನೀವು ಇಟ್ಟು ಬರ್ತೀನಿ ಅಂತಂದರೆ ಆಯಾ ದಿನದ್ದು ಒಂದು 10 ನಿಮಿಷ, ಒಂದು ಅರ್ಧ ತಾಸು, 1 ತಾಸು ಬಿಟ್ಟು ಇದನ್ನು ಮಾಡ್ತಾ ಬನ್ನಿ. ಅಂದರೆ ಮಾಡಿದ್ದಾದ್ಮೇಲೆ 1 ತಾಸು ಆ ನಂತರ ಅದನ್ನು ನೀವು ನೀರಿಗಾದರೂ ಅರ್ಪಣೆ ಮಾಡಿ ಮರದ ಕೆಳಗಡೆ ಇಟ್ಟು ಬನ್ನಿ, ನಿಮ್ಮ ಮನೆಯ ಮೇಲಿಟ್ಟು ಬನ್ನಿ, ಖಚಿತವಾಗಲೂ ನೀವು ಆ 10 ದಿನದಲ್ಲಿ ಉದ್ಯೋಗವನ್ನು ಪಡ್ಕೊಳ್ತೀರಿ. ಖಂಡಿತ ಗುರುಗಳ, ಎಷ್ಟೊಂದು ರೆಮಿಡೀಸ್ನ ಜಾಬ್ ರಿಲೇಟೆಡ್ ಆಗಿ ಕೊಟ್ಟಿರ್ತೀರಾ, ಟ್ರೈ ಮಾಡಿರ್ತಾರೆ, ಕೆಲವರು ಸಕ್ಸಸ್ ಸಿಕ್ಕಿರುತ್ತೆ, ಇನ್ನು ಕೆಲವರು ಪ್ರಯತ್ನದಲ್ಲೇ ಇರ್ತಾರೆ ಅಂತ ಹೇಳ್ಬೋದು. ಬಟ್ ಈಗ ತಿಳಿಸ್ಕೊಟ್ಟಂತಹ ಈ ಶ್ರೀ ಜೊತೆಗೆ 111 ಮತ್ತೆ ಶ್ರೀ ಬರೆಯುವಂತಹ ರೆಮಿಡಿ ಏನಿದೆ, 10 ದಿನಗಳು ಪ್ರಯತ್ನ ಪಟ್ಟರೆ ಖಂಡಿತ ಅವ್ರಿಗೆ ಜಾಬ್ ಅನ್ನೋಂಥದ್ದು ಸಿಕ್ಕೇ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಸೊ ಇಷ್ಟು ಸಿಂಪಲ್ ಆಗಿರುವಂಥ ರೆಮಿಡಿನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವು ಕೂಡ ಜಾಬ್ಗೆ ಹುಡುಕ್ತಾ ಇದ್ದೀರಾ, ತುಂಬಾ ದಿವಸದಿಂದ ಪ್ರಯತ್ನ ಪಟ್ಟಿದ್ದೀರಾ, ಎಲ್ಲ ರೀತಿಯಾಗಿರುವಂಥ ಸೊಲ್ಯೂಷನ್ಸ್ ಮಾಡಿಕೊಂಡು ಕೂಡ ನಿಮಗೆ ಜಾಬ್ ಸಿಕ್ಕಿಲ್ಲ ಅಂದರೆ ಖಂಡಿತ ಚಿಂತೆ ಮಾಡಬೇಡಿ. ಈಗಷ್ಟೇ ಗುರುಗಳು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ಜಾಬ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.